ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಅಧ್ಯಾತ್ಮ ಬಂಧುಗಳಲ್ಲಿ ವಿಜ್ಞಾಪನೆ ಮಾಡ್ತಾ ಈ ಮೂಲಕ ತಿಳಿಸುವುದು, ಈ ವರ್ಷ ನಮ್ಮೆಲ್ಲರ ಪೂರ್ವಜನ್ಮದ ಸುಕೃತದಿಂದ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿದೆ. ಅಧಿಕ ಮಾಸಕ್ಕೆ ನಿಯಾಮಕ ಪುರುಷೋತ್ತಮ ನಾಮಕನಾದ ಭಗವಂತನನ್ನ ಉದ್ದೇಶಿಸಿ ವಿವಿಧವಾದ ಕಾರ್ಯಕ್ರಮಗಳು ಆಯೋಜಿಸಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಾವು ಅದರಲ್ಲಿಯೂ ಕೂಡ ನಿರಂತರ ಭಗವನ್ ನಾಮಸ್ಮರಣೆ, ಭಗವಂತನ ಕಥಾಭಾಗದ ಶ್ರವಣೆ ಇತ್ಯಾದಿಗಳನ್ನು ಮಾಡ್ತಾ ಮಾಸದಲ್ಲಿ ಹೇಳಿರುವ ವಿವಿಧವಾದ ದಾನ ಧರ್ಮಾದಿಗಳನ್ನು ಮಾಡಿ ಅತೀ ಸಣ್ಣದರಲ್ಲಿ ಬಹುವಾದ ಪುಣ್ಯವನ್ನು ಪಡೆಯುವ ಒಂದು ಸುಯೋಗ ಅಧಿಕ ಮಾಸ. ಇಂಥ ಅಧಿಕ ಮಾಸದಲ್ಲಿ ಎಲ್ಲ ಸದ್ಭಕ್ತರು ತಾವು ತಮ್ಮ ತಮ್ಮ ಊರುಗಳಲ್ಲಿ, ತಮ್ಮ ಮನೆಗಳಲ್ಲಿ ವಿವಿಧವಾದ ಕಾರ್ಯಕ್ರಮಗಳನ್ನೆಲ್ಲ ಆಚರಣೆ ಮಾಡಿ ಆ ಭಗವಂತನ ಕೃಪೆಗೆ ತಾವೆಲ್ಲರೂ ಪಾತ್ರರಾಗ್ತಾ ಇದ್ದೀರಿ. ಅದು ನಿಜವಾಗಲೂ ಕೂಡ ಸಂಭ್ರಮ, ಸಂತೋಷದ ವಿಷಯ. ಜೊತೆಗೆ ಎಲ್ಲ ಕಡೆಗೂ ನಡೆಯುವ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ, ದೇವಸ್ಥಾನಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ತಾವು ಎಲ್ಲರೂ ಪಾಲ್ಗೊಂಡು ಆ ಎಲ್ಲ ಭಗವಂತನ ಅಭಿನ್ನ ರೂಪನಾದ ಈ ಪುರುಷೋತ್ತಮನ ಸಂಪೂರ್ಣ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗ್ತಾ ಇದ್ದೀರಿ. ಆ ಒಂದು ಹಿನ್ನೆಲೆಯಲ್ಲಿ ರಾಯಚೂರು ಮಹಾನಗರದಲ್ಲಿ ಸ್ಥಾಪಿತಗೊಂಡ ಶ್ರೀ ಕಲ್ಯಾಣ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಧಿಕ ಮಾಸ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು, ಹರಿಭಜನೆ ಮಾಡೋ ನಿರಂತರ ಅಂತ ಹೇಳಿದಂತೆ ಸಂಪ್ರದಾಯದಲ್ಲಿ ಬಂದಂತೆ ಪುರಂದರದಾಸರ 33 ಹಾಡುಗಳು ನಿರಂತರ, ಹಾಗೂ ನಿರಂತರವಾಗಿ ಮತ್ತೆ ಅಧಿಕ ಮಾಸ ಮಹಾತ್ಮೆಯ ಪ್ರವಚನ ಇತ್ಯಾದಿಗಳನ್ನು ಸಂಸ್ಥೆಯ ಒಂದು ಭಾಗವಾದ ಶ್ರೀ ಕಲ್ಯಾಣ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದ ಯೂಟ್ಯೂಬ್ ಚಾನಲ್ನಲ್ಲಿ ತಾವೆಲ್ಲರೂ ಕುಳಿತುಕೊಂಡಲ್ಲಿ ಕೇಳ್ತಾ ಇದ್ದೀರಿ. ಇವತ್ತಿನ ಒಂದು ಅಹೋಭಾಗ್ಯ, ಇವತ್ತಿನ ವಿಜ್ಞಾನ ನಮಗೆ ಕುಳಿತುಕೊಂಡಲ್ಲೇ ಸಾಧನ ಮಾಡಿಕೊಳ್ಳಲಿಕ್ಕೆ ತುಂಬ ಅನುಕೂಲವಾಗಿದೆ. ಇಂಥ ಅನುಕೂಲವನ್ನು ಹೊಂದಿ ಕ್ಷಣಕ್ಕೂ ನಾವು ಪುಣ್ಯದ ರಾಶಿಯನ್ನು ಸಂಪಾದನೆ ಮಾಡುವ ಒಂದು ಭಾಗ್ಯವನ್ನು ಪಡೆದಿದ್ದೇವೆ. ಆ ನಿಟ್ಟಿನಲ್ಲಿ ವಿವಿಧವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡ ರಾಯಚೂರು ಮಹಾನಗರದಲ್ಲಿ ಇರುವ, ಹಾಗೂ ಜೊತೆಗೆ ನಮ್ಮ ಸನಾತನ ಸಂಸ್ಕೃತಿಯ ಸೌರಭವನ್ನು ಜಗತ್ತಿಗೆ ಬಿತ್ತರಿಸುವ ನಮ್ಮ ಭಾರತ ದೇಶದಲ್ಲಿ ವಾಸಿಗಳಾದ ತಾವೆಲ್ಲ ಸದ್ಭಕ್ತರು ಈ ಒಂದು ಸತ್ಯನಾರಾಯಣ ದೇವಸ್ಥಾನದಲ್ಲಿ ಅಧಿಕ ಮಾಸ ಪ್ರಯುಕ್ತ ನಡೆಯುವ ಒಂದು ವಿಶೇಷವಾದ ಕಾರ್ಯಕ್ರಮ. ಕೊನೆಗೆ ಮತ್ತೆ ನಾವು ಭಾಗೀರಥಿ ಸ್ನಾನ ಮಾಡಬೇಕು ಅಂತ ಕಾರ್ತಿಕ ಮಾಸದಲ್ಲಿ ಹೇಳಿದಂತೆ ಅಂತ್ಯ ಪುಷ್ಕರಣಿ ಅಂತ ಕರೀತಾರೆ. 3 ದಿವಸ, ಹಾಗೆ ಕೊನೆ 3 ದಿವಸಗಳಲ್ಲಿ ಭಗವಂತನಿಗೆ ಲಕ್ಷ ಪುಷ್ಪಾರ್ಚನೆ ಹಾಗೂ ಅಷ್ಟವಿಧ ಲಕ್ಷ್ಮೀ ಕಟಾಕ್ಷಕ್ಕಾಗಿ ಕುಂಕುಮಾರ್ಚನೆ ಮೊದಲಾದ ಕಾರ್ಯಕ್ರಮಗಳನ್ನು ಸತ್ಯನಾರಾಯಣ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ. ಬೃಹನ್ನಾರದೀಯ ಪುರಾಣದಲ್ಲಿ ಪುರುಷೋತ್ತಮ ಮಹಾತ್ಮೆಯಲ್ಲಿ ಹೇಳಿದಂತೆ ಬದರೀ ನಿವಾಸ ನಾರಾಯಣ ದೇವರು ಇದರ ಉಪದೇಶವನ್ನು ನಾರದರಿಗೆ ಮಾಡಿದರು. ವೈಕುಂಠವಾಸಿಯಾದ ವಿಷ್ಣು ರೂಪಿಯಾದ ಭಗವಂತ ಗೋಲೋಕವಾಸಿಯಾದ ಪುರುಷೋತ್ತಮ ಎಂಬ ಹೆಸರಿಂದ ಕರೆಸಿಕೊಳ್ಳುವ ಮುರಳೀಧರ ಕೃಷ್ಣನ ಹತ್ರ ಅಧಿಕ ಮಾಸವನ್ನು ಕರೆದುಕೊಂಡು ಹೋದ ಈ ಮಹಾತ್ಮ್ಯವನ್ನು ತಾವೆಲ್ಲರೂ ಪಂಡಿತರ ಮುಖಾಂತರ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ನಡೆಯುವ ಈ ಪ್ರವಚನದ ಮುಖಾಂತರ ತಾವೆಲ್ಲರೂ ಮತ್ತೆ ಕೇಳಿರ್ತೀರಿ. ಇಂಥ ಈ ಒಂದು ಸುಯೋಗವನ್ನು ನಾವು ಸದುಪಯೋಗ ಮಾಡಿಕೊಂಡು ನಮ್ಮ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಪುಣ್ಯ ಸಾಧನೆಯನ್ನು ಮಾಡಿ ಅದು ಇಹಪರಗಳಿಗೆ ಸುಖಕ್ಕೆ ಕಾರಣವಾಗ್ತದೆ. ಅದರಲ್ಲಿ ತಾವೂ ಭಾಗಿಗಳಾಗಿ ತಮ್ಮೆಲ್ಲ ಮತ್ತೆ ನೆಂಟ ಇಷ್ಟರನ್ನು ಭಾಗಿ ಮಾಡಿಸಿ ಈ ಒಂದು ಕಾರ್ಯದಲ್ಲಿ
ನಾವೆಲ್ಲರೂ ಆಧ್ಯಾತ್ಮಿಕದಲ್ಲಿ ಹನಿ ಹನಿ ನೀರು ಕೂಡಿದರೆ ಹಳ್ಳು ಹೇಗಾಗತ್ತೋ ಹಾಗೆ ಆಧ್ಯಾತ್ಮಿಕದ ಈ ಕಾರ್ಯಕ್ರಮದಲ್ಲಿ ತನುಮನ ಧನದಿಂದ ಭಾಗಿಗಳಾಗಿ ಆ ಪುರುಷೋತ್ತಮ ನಾಮಕನಾದ ಭಗವಂತನ ತ್ರಯತ್ರಿಂಶದ ವಿಷ್ಣುವಾದಿ ರೂಪಧಾರಿಯಾದ ಭಗವಂತನ ಅಭಿನ್ನನಾದ ಪುರುಷೋತ್ತಮನ ಅನುಗ್ರಹಕ್ಕೆ ನಾವು ನೀವು ಎಲ್ಲರೂ ಅವನ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಜೀವನ ಸುಖಮಯವಾಗಲಿ. ಮುಂದೆ ಭಗವಂತನ ಮತ್ತೆ ಸನ್ನಿಧಿಯಲ್ಲಿ ಇದ್ದು ಅವನ ನಿರಂತರವಾದ ನೋಡುವ ಸೌಭಾಗ್ಯ ನಮಗೆ ಜನ್ಮ ಜನ್ಮಾಂತರದಲ್ಲಿ ದಯಪಾಲಿಸಲಿ ಅಂತ ನಾವು ಚಿಂತನೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಬನ್ನಿ, ಭಾಗಿಗಳಾಗಿ ಎಲ್ಲ ರೀತಿಯಿಂದಲೂ ನಾವು ಭಾಗಿಗಳಾಗಬೇಕಂತ ಪುನಃ ಕೇಳಿಕೊಳ್ತಾ, ಧನಕಾಮಸ್ಯ ಧನದಂ ಪುತ್ರಕಾಮಸ್ಯ ಪುತ್ರದಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಅಂತ ಸತ್ಯನಾರಾಯಣ ಅಭಿನ್ನರಾದ ಪುರುಷೋತ್ತಮ ಮತ್ತೆ ಮಾಸನಿಯಾಮಕರಾದ ಪುರುಷೋತ್ತಮನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾಣಿ ಬಂತು. ಹರೇ ಶ್ರೀನಿವಾಸ. ಕೊನೆಗೆ ಮತ್ತೊಮ್ಮೆ ದಿನಾಂಕವನ್ನು ತಮ್ಮಲ್ಲಿ ತಿಳಿಸ್ತೇನೆ. 12, 13, 14 ಈ 3 ದಿನಗಳ ಈ ಪರ್ವಕಾಲ. ಇದರಲ್ಲಿ ಅವರಿಗೆ ಭಗವಂತನಿಗೆ ಪುಷ್ಪಾರ್ಚನೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಪುಷ್ಪಾರ್ಚನೆ ಮಾಡಿಸ್ತಾನೆ ಭಗವಂತನ. ಮತ್ತೆ ಜೊತೆಗೆ ಮತ್ತೆ ಸರ್ವಕಾಲದಲ್ಲಿ ಇರುವ ಲಕ್ಷ್ಮೀದೇವಿ ಅವಳಿಗೆ ಕುಂಕುಮಾರ್ಚನೆ ಮಾಡುವುದರಿಂದ ಅಷ್ಟವಿಧವಾದ ಸೌಭಾಗ್ಯವನ್ನು ಪಡೆದು ಇಷ್ಟವಾದ ಭಗವಂತನ ಪಾದವನ್ನು ಹೊಂದಲಿಕ್ಕೆ ಅದು ನಮಗೆ ಸಹಕಾರವಾಗತ್ತೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮತ್ತೆ ಪುನಃ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಹರೇ ಶ್ರೀನಿವಾಸ.